ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ಸ್. ಲಾಸ್ಟ್ ವಿಡಿಯೋದಲ್ಲಿ ನಾವು ಫ್ರಾಕನ್ನು ಬಾಡಿ ಪಾರ್ಟ್ ಕಟಿಂಗ್ ಮತ್ತು ಸ್ಟಿಚಿಂಗನ್ನು ತೋರಿಸಿದ್ದೆ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಬಾಟಮನ್ನು ಯಾವ ರೀತಿ ಕಟಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ಹಾಗೆ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ನಾನು ಲೈನಿಂಗನ್ನು ತಗೊಂಡು 2 ಫೋಲ್ಡಲ್ಲಿ ಕ್ಲಾತನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಕೋನ್ ಶೇಪ್ಗೆ ಈ ರೀತಿ ಹಾಕ್ಕೊಳ್ಳೋಣ. ಹೀಗೆ ಕೋನ್ ಶೇಪ್ಗೆ ಹಾಕ್ಕೊಂಡ್ರೆ ಈಗಿದು 4 ಫೋಲ್ಡ್ ಇದೆ. ಬಾಡಿ ಪಾರ್ಟು ಕೂಡ ನಾವು 4 ಫೋಲ್ಡಲ್ಲಿ ಫೋಲ್ಡ್ ಹಾಕ್ಕೊತೀವಲ್ವ, ಅದೇ ರೀತಿ ಇದು ಕೂಡ 4 ಫೋಲ್ಡಲ್ಲಿ ಹಾಕ್ಕೊತಾ ಇದ್ದೀನಿ ನಾನು. ಹೀಗೆ ಹಾಕ್ಕೊಂಡ್ಮೇಲೆ ಈಗ ನಾವು ಬಾಡಿ ಪಾರ್ಟ್ ತಗೊಂಡು ಈ ರೀತಿ ಅಳತೆ ಮಾಡ್ಕೊಳ್ಳಿ, ಅದು ಎಷ್ಟಿದೆ ಅನ್ನೋದನ್ನು. ಹೀಗೆ ಅಳತೆ ಮಾಡಿಕೊಂಡು ಅದನ್ನು ಅರ್ಧಕ್ಕೆ ತಗೋಬೇಕು. ನಿಮ್ಮ ಬಾಡಿ ಪಾರ್ಟ್ ನೀವು ಎಷ್ಟು ತಗೊಂಡಿದ್ದೀರೋ ಅದರಲ್ಲಿ ಅರ್ಧಕ್ಕೆ ಈ ರೀತಿ ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು 7ವರೆಗೆ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಸೆಂಟ್ರಲ್ಲೂ ಕೂಡ ಅದೇ ಲೆಂತ್ಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ, ಎಷ್ಟಿದೆ ಅನ್ನೋದನ್ನು ನೋಡಿಕೊಂಡು ಕರೆಕ್ಟಾಗಿ ಈ ರೀತಿ ಮಾರ್ಕನ್ನು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡ್ಮೇಲೆ ಇದು ಕರೆಕ್ಟಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಸ್ವಲ್ಪ ಕಡಿಮೆ ಇದೆ ಅನ್ನಿಸ್ತು, ನಾನು ಅದಕ್ಕೆ ಇನ್ನೊಂದು ಸ್ವಲ್ಪ ಅರ್ಧ ಇಂಚಷ್ಟು ಕೆಳಗಡೆಗೆ ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹೀಗೆ ಮಾರ್ಕ್ ಮಾಡಿಕೊಂಡು ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ 7ವರೆ ಇದೆಯಾ ಇಲ್ವಾ ಅಂತ. ನಾವು ಬಾಡಿ ಪಾರ್ಟಲ್ಲಿ ಎದೆ ಸುತ್ತಳತೆ 7 ಇಂಚು 1.5 ಮಾರ್ಜಿನನ್ನು ಇಟ್ಟಿದ್ವಲ್ವ, ಅಂದರೆ 8ವರೆ ಆಗುತ್ತೆ. ಇನ್ನು ಸ್ವಲ್ಪ ನಾನು ಕಡಿಮೆ ಮಾಡಿಕೊಂಡು 7ವರೆಗೆ ಇಡ್ತಾಯಿದ್ದೀನಿ. ನೀವು ಒಂದು ಸಲ ಅಳತೆ ಮಾಡಿಕೊಂಡು ನೋಡ್ಕೊಳ್ಳಿ. ಒಂದು ಅರ್ಧ ಇಂಚಷ್ಟು ಕಡಿಮೆನೇ ಕಟ್ ಮಾಡ್ಕೊಳ್ಳಿ. ನಾವು ಹೊಲಿಬೇಕಾದ್ರೆ ಅದು ಜಾಸ್ತಿನೇ ಆಗುತ್ತೆ. ಕೆಲವು ಕ್ಲಾತಲ್ಲಿ ಆ ಥರ ಆಗುತ್ತೆ, ಇನ್ನು ಕೆಲವುದ್ರಲ್ಲಿ ಆಗೋದಿಲ್ಲ. ನೋಡಿಕೊಂಡು ಮಾರ್ಕನ್ನು ಹಾಕ್ಕೊಳ್ಳಿ. ಈಗ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಲೆಂತನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಗ ನಾವೆಲ್ಲಿಗೆ ಕಟ್ ಮಾಡಿದ್ವೋ ಅಲ್ಲಿಂದ ಈ ರೀತಿ ನೋಡ್ಕೊಳ್ಳಿ. ಅಷ್ಟಕ್ಕೆ ನಾನೀಗ ಮಾರ್ಕನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಲೈನಿಂಗ್ ಲೆಂತು 22 ಇಂಚು ತಗೊಂಡಿದ್ದೀನಿ. 22 ಇಂಚಿಗೆ ಈ ರೀತಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ಎಷ್ಟು ಲೆಂತ್ ಇಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಲೆಂತ್ಗೆ ಮಾರ್ಕ್ ಹಾಕ್ಕೊಳ್ಳಿ. ನಾನಿಲ್ಲಿ 22 ಇಂಚು ಲೆಂತನ್ನು ತಗೊಂಡಿದ್ದೀನಿ. ಲೈನಿಂಗಿಗೆ ತಗೊಂಡು ಅಷ್ಟಕ್ಕೆ ಈಗ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಯಾವುದೇ ಪೀಸು ನನಗೆ ಅಟ್ಯಾಚ್ ಅನ್ನೋದು ಬರ್ತಾ ಇಲ್ಲ. ಕರೆಕ್ಟಾಗಿ ನಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ಇರೋದ್ರಿಂದ ಇಲ್ಲಿ ಪೀಸ್ ಏನು ಜಾಯಿನ್ ಮಾಡ್ತಾ ಇಲ್ಲ. ನಾವು ಲೆಂತ್ ಜಾಸ್ತಿ ಮಾಡ್ಕೊಂಡಾಗ ಪೀಸ್ ಅನ್ನೋದನ್ನು ಜಾಯಿನ್ ಮಾಡ್ಕೋಬೇಕಾಗತ್ತೆ. ಅದನ್ನು ಒಂದು ಸಲ ನೋಡ್ಕೊಳ್ಳಿ. ಹೀಗೆ ಲೈನಿಂಗನ್ನು ಕಟ್ ಮಾಡಿದ್ಮೇಲೆ ನೆಕ್ಸ್ಟು ನಾನು ಸ್ಯಾಟಿನ್ ಲೈನಿಂಗ್ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ನಾರ್ಮಲ್ ಲೈನಿಂಗನ್ನು ಕೂಡ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ಇದನ್ನು ನಾನು ಓಪನ್ ಮಾಡಿದ್ದೀನಿ. ಆಗಲೇ 4 ಫೋಲ್ಡಲ್ಲಿ ಇತ್ತಲ್ವ, ಈಗ 2 ಫೋಲ್ಡಲ್ಲಿ ಇದೆ, ಹಾಗಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಅಷ್ಟೇ. ಈಗ ಇದನ್ನು ಕೂಡ ಅದೇ ಸೈಜ್ಗೆ ಕಟ್ ಮಾಡ್ಕೊತೀನಿ. ಜಸ್ಟ್ ಒಂದು ಅರ್ಧ ಇಂಚು ಮಾತ್ರ ನಾನಿಲ್ಲಿ ನೋಡಿ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಅಷ್ಟೇ ಕಟ್ ಮಾಡ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಕಟ್ ಮಾಡ್ತಾ ಇದ್ದೀನಿ. ಇನ್ನು ಸೇಮ್ ಅದೇ ಸೈಜ್ಗೆ ಇದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಲೆಂತ್ ಅನ್ನೋದು ನಿಮ್ಮ ಚಾಯ್ಸು, ನಿಮಗೆ ಎಷ್ಟು ಲೆಂತ್ ಬೇಕು ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ಹಾಗೆ ಬಾಡಿ ಪಾರ್ಟಲ್ಲಿ ಕೂಡ ಎಷ್ಟು ಸೈಜ್ ಇನ್ನೂ ಇದೆ ಅನ್ನೋದನ್ನು ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬೋದು. ನೋಡಿ, ಈಗ ನಾನು ಸ್ಯಾಟಿನ್ ಲೈನಿಂಗನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮೇಲೆ ಸೈಡು ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳಿ. ಹೀಗೆ ಕಟ್ ಮಾಡಿಕೊಂಡ್ರೆ ಲೈನಿಂಗ್ 2 ಕೂಡ ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ನಾವು ನೆಟ್ ಕ್ಲಾತನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಈ ಕಡೆ ನಾನು ಎಕ್ಸ್ಟ್ರಾ ಇದೆಯಲ್ವ ಅದನ್ನು ಕೂಡ ಕಟ್ ಮಾಡ್ತೀನಿ. ಅಲ್ಲಿ ನಮಗೆ ಕ್ಲಾತು ಸ್ವಲ್ಪ ಗಟ್ಟಿಯಾಗಿ ಒಂಥರ ಇರುತ್ತಲ್ವ ಎಡ್ಜಸ್ಸು, ಆ ಕ್ಲಾತನ್ನು ಕಟ್ ಮಾಡ್ತಾಯಿದ್ದೀನಿ. ಇಲ್ಲ ಅಂತಂದರೆ ನಮಗೆ ಸ್ಟಿಚ್ ಮಾಡ್ಕೊಳ್ಳೋವಾಗ ಜುಂಜು ಥರ ಒಂಥರ ಸಿಂಕ್ ಆದಂಗೆ ಕಾಣಿಸುತ್ತೆ. ಈಗ ಲೈನಿಂಗ್ 2 ಕೂಡ ಕಟ್ ಮಾಡ್ಕೊಂಡಾದಮೇಲೆ ನೋಡಿ, ಈಗ ನಾನು ಸ್ಯಾಟಿನ್ ಲೈನಿಂಗನ್ನು ತಗೊಂಡು 2.5 ಇಂಚಿಗೆ ಒಂದೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ, 2.5 ಇಂಚಿಗೆ ಒಂದು ಮಾರ್ಕ್ ಈ ರೀತಿ ಹಾಕ್ಕೊತಾ ಇದ್ದೀನಿ. ಅಂದರೆ ನೀವು ನೆಟ್ಟು ಫ್ರಾಕಲ್ಲಿ ಎಷ್ಟು ಲೆಂತ್ಗೆ ಪ್ರಿಲ್ಸನ್ನು ಇಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ನೀವು ದೊಡ್ಡದು ಚಿಕ್ಕದು ಕೂಡ ಇಲ್ಲಿ ಮಾಡ್ಕೋಬೋದು. 2.5 ಇಂಚು ಲೆಂತ್ಗೆ ಫುಲ್ಲು ನಾವು ಸರ್ಕಲ್ ಫುಲ್ಲು ಎಷ್ಟು ಫ್ರಾಕ್ ನೆಟ್ ಕ್ಲಾತ್ ಇದೆಯೋ, ಇದು ಸ್ಯಾಟಿನ್ ಕ್ಲಾತ್ ಇದೆಯೋ ರೌಂಡ್ ಶೇಪು, ಅಷ್ಟಕ್ಕೂ ಕೂಡ ಈ ರೀತಿ ಮಾರ್ಕ್ ಹಾಕ್ಕೊಂಡು ರೌಂಡಾಗಿ ನಾವು ಮಾರ್ಕ್ಗಳನ್ನ ಹಾಕ್ಕೋಬೇಕು. ಯಾಕೆ ಅಂದರೆ ಅದ್ರ ಮೇಲೆ ಮತ್ತೆ ನಾವು ಕ್ಲಾತನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡ್ಕೋಬೇಕಾದ್ರೆ ಎಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಅನ್ನೋದು ನಮಗೆ ಗೊತ್ತಾಗಬೇಕಲ್ವ. ಹಾಗಾಗಿ ಈ ರೀತಿ ರೌಂಡ್ ಫುಲ್ಲು ಕೂಡ ಮಾರ್ಕ್ಗಳನ್ನ ಹಾಕ್ಕೊಂಡು ಆ ಮಾರ್ಕ್ಗಳನ್ನ ಈ ರೀತಿ ಸೇರಿಸ್ಕೋಬೇಕು.
ನೀವು ಅಂದಾಜು ಮೇಲೆ ಈ ರೀತಿ ನಾನು ಎಳಿತಿದ್ದೀನಲ್ವ, ಹೀಗೆ ಎಳೆಯೋಕ್ಕೆ ಹೋಗಬೇಡಿ. ಆದಷ್ಟು ಕೂಡ ಮಾರ್ಕನ್ನು ಹಾಕ್ಕೊಂಡು ಅಲ್ಲಿಗೊಂದು ಇಲ್ಲಿ ನಾನು ಸೆಂಟ್ರಲ್ಲಿ ಒಂದು ಈ ಕಡೆ ಎಡ್ಜ್ಗೊಂದು ಹಾಕಿದ್ದೀನಲ್ವ, ಆ ಕಡೆ ಎಡ್ಜ್ಗೂ ಕೂಡ ಒಂದು ಹಾಕ್ಕೊಳ್ಳಿ. ಹೀಗೆ ಹಾಕ್ಕೊಂಡೆ ನೀವು ಮಾರ್ಕನ್ನು ಹಾಕ್ಕೊಳ್ಳಿ. ಅಂದಾಜು ಮೇಲೆ ಇರುತ್ತೆ ಅಂತ ಹೇಳ್ಬಿಟ್ಟು ಲೈನ್ಗಳನ್ನ ಎಳೆಯೋದಕ್ಕೆ ಹೋಗಬಾರ್ದು. ಹೀಗೆ ಹಾಕ್ಕೊಂಡ್ಮೇಲೆ ಈಗ ನಾನು ಲೈನಿಂಗ್ ನೆಟ್ಟೆಡ್ ಕ್ಲಾತನ್ನು ತಗೊಂಡು ಫೋಲ್ಡ್ಗಳು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸುಮಾರು ಇದು 8 ಮೀಟರ್ ನೆಟ್ ಕ್ಲಾತನ್ನು ತಗೊಂಡಿದ್ದೀನಿ. ನಾವಾಗಲೇ 2.5 ಇಂಚಿಗೆ ಒಂದು ಮಾರ್ಕ್ ಹಾಕಿದ್ವಲ್ಲ, ಈಗ ನಾನು ಪೇಪರ್ ತಗೊಂಡು ಪೇಪರ್ ಮೇಲೆ 3 ಇಂಚಿಗೆ ಒಂದು ಮಾರ್ಕನ್ನು ಹಾಕ್ತಾಯಿದ್ದೀನಿ. ನಮಗೆ 2.5 ಇಂಚು ಲೆಂತ್ ಬರಬೇಕಂದ್ರೆ ಸ್ಟಿಚಿಂಗ್ ಮಾರ್ಜಿನು ಅರ್ಧ ಇಂಚು ಬೇಕಾಗುತ್ತೆ. ನೆಟ್ಟೆಡ್ ಫ್ರಾಕ್ ಕ್ಲಾತ್ಗೆ ನಾವು ಎಡ್ಜಸ್ ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ಒಂದು ಅರ್ಧ ಇಂಚು ಮಾತ್ರ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ ಮೇಲೆ ನಮಗೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಷ್ಟೇ. ಹೀಗೆ ಕಟ್ ಮಾಡಿಕೊಂಡು ಈ ರೀತಿ ಪೇಪರ್ ಇಟ್ಕೊಳ್ಳೋದ್ರಿಂದ ನಮಗೆ ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಈಗ ಈ ಪೇಪರ್ ಸೈಜ್ಗೆ ನಾನು ಎಷ್ಟು ಪೀಸ್ಗಳಾಗುತ್ತೋ ಈ ನೆಟ್ಟು ಕ್ಲಾತು ಅಷ್ಟು ಪೀಸ್ಗಳನ್ನ ಕೂಡ ಈ ರೀತಿ ಕಟ್ಟಿಂಗನ್ನು ಮಾಡ್ತೀನಿ. ಇಲ್ಲಿ ನಾನು ನೆಟ್ಟು ಕ್ಲಾತನ್ನು 8 ಮೀಟರ್ ಕ್ಲಾತನ್ನು ತಗೊಂಡಿದ್ದೀನಿ. ನೀವು ಇದನ್ನು ಇನ್ನೂ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆ ಕೂಡ ಅಡ್ಜಸ್ಟ್ ಮಾಡಿಕೊಂಡು ಮಾಡ್ಕೋಬೋದು. ಹೀಗೆ ಇದನ್ನೆಲ್ಲ ಕೂಡ ಈ ರೀತಿ ಎಷ್ಟು ಪೀಸ್ಗಳು ಬರುತ್ತೋ ಅಷ್ಟನ್ನು ಕೂಡ ಒಂದೊಂದಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗೋಣ. ಕಾಣಿಸ್ತಿದೆ ಅಲ್ವಾ? ಈ ರೀತಿ ನೀವು ಆದಷ್ಟು ಪೇಪರನ್ನು ಈ ರೀತಿ ಕಟ್ ಮಾಡಿಕೊಂಡು ಫಸ್ಟು ಅದನ್ನು ಇಟ್ಕೊಳ್ತಾ ಕಟ್ ಮಾಡ್ಕೊಳ್ಳಿ. ಹೆಚ್ಚು ಕಡಿಮೆ ಬರ್ದಿರ ಇರುತ್ತೆ. ಹಾಗೆ ಇಲ್ಲಿ ಮಾರ್ಕ್ ಮಾಡಿದ್ರೆ ನೆಟ್ ಕ್ಲಾತ್ ಮೇಲೆ ಕರೆಕ್ಟಾಗಿ ಕಾಣಿಸೋದಿಲ್ಲ ಅಂತ ನಾನಿಲ್ಲಿ ಪೇಪರನ್ನು ಇಟ್ಕೊಂಡು ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹೀಗೆ ಎಲ್ಲ ಪೀಸುಗಳನ್ನು ಕೂಡ ಒಂದೊಂದಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಇದರಲ್ಲಿ ನಾವು ಪ್ರಿಲ್ಸನ್ನು ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫ್ರಿಲ್ಸ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನೋದು ಆಗುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಟೈಮೇ ಬೇಕಾಗುತ್ತೆ. ಫಾಸ್ಟಾಗಿ ಹೊಲಿಯೋಂಥವ್ರು ಬೇಗ ಹೊಲ್ಕೋಬೋದು. ಹೊಸ್ದಾಗಿ ಕಲಿಯೋರಾದರೆ ನಿಮಗೆ ಆಲ್ಮೋಸ್ಟ್ ಒಂದು ದಿನ ಕೂಡ ಬೇಕಾಗ್ಬೋದು. ನಾವು ಹೊಲಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಪೀಸುಗಳನ್ನು ಕೂಡ ಒಂದೊಂದಾಗಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗಬೇಕು. ಸೇಮ್ ಸೈಜ್ಗೆ ಕಟ್ ಮಾಡ್ಕೊಳ್ಳಿ. ಅದಕ್ಕೇ ನಾನು ಇಲ್ಲಿ ಪೇಪರನ್ನು ಯೂಸ್ ಮಾಡ್ತಾ ಇರೋದು, ಹೆಚ್ಚು ಕಡಿಮೆ ಆಗದೆ ಇರಲಿ ಅಂತ. ನಾವು ನಾರ್ಮಲ್ಲಾಗಿ ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿದ್ರೆ ಹೆಚ್ಚು ಕಡಿಮೆ ಬರೋ ಚಾನ್ಸಸ್ ಕೂಡ ಇರುತ್ತೆ. ನಾವು ಕಟ್ ಮಾಡ್ಕೊಳ್ಳೋವಾಗ ಕ್ಲಾತು ಜಾರದೆ ಈ ಪೇಪರ್ ಮೇಲೆ ನೋಡಿ ಕೈ ಇಟ್ಕೊಂಡು ಮೇಲೆ ಟೈಟಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ, ಹೆಚ್ಚು ಕಡಿಮೆ ಬರೋಲ್ಲ. ಈಗ ಎಲ್ಲ ಪೀಸುಗಳನ್ನು ಕೂಡ ಕಟ್ ಮಾಡ್ಕೊಂಡ್ಮೇಲೆ ಈಗ ನೋಡಿ ಒಂದೊಂದು ಪೀಸನ್ನೇ ತಗೊಂಡು ನಾನಿಲ್ಲಿ ಪ್ರಿಲ್ಸನ್ನು ಇಟ್ಕೊತೀನಿ. ಮತ್ತು ಇದನ್ನು ನಾನು ಕೈಯಲ್ಲೇ ಪ್ರಿಲ್ಸನ್ನು ಜೋಡಿಸ್ಕೊಳ್ತಾ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನಾವು ಸ್ಟಿಚ್ ಮಾಡಿಬಿಟ್ಟು ದಾರಾನ ಎಳೆದ್ರೆ ಪ್ರಿಲ್ಸ್ ಬರುತ್ತಲ್ಲ, ಆ ರೀತಿ ಮಾಡಿದ್ರೆ ಇಲ್ಲಿ ನೀಟಾಗಿ ಕಾಣಿಸೋದಿಲ್ಲ ಈ ಪ್ರಿಲ್ಸ್ ಅನ್ನೋದು. ಹಾಗಾಗಿ ಎಲ್ಲದನ್ನು ಕೂಡ ನಾನು ಈ ರೀತಿ ಕೈಯಲ್ಲೇ ಇಟ್ಕೊಳ್ತಾ ಪ್ರಿಲ್ಸನ್ನು ನಾನು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬರಬೇಕು, ನೀಟಾಗಿ ಕಾಣಿಸುತ್ತೆ ಕೈಯಲ್ಲೇ. ನೀವಿಲ್ಲಿ ಫೋಲ್ಡ್ ಮಾಡ್ಕೊಳ್ಳೋದಕ್ಕೆ ಏನಾದರೂ ಟೂಲ್ ನಾವು ಯೂಸ್ ಮಾಡ್ಬೋದು. ಸ್ಕ್ರೂ ಡ್ರೈವರು, ಪೆನ್, ಆ ಥರ ಸ್ಕೇಲು ಏನಾದರೂ ಯೂಸ್ ಮಾಡ್ಬೋದು ಪ್ರಿಲ್ಸನ್ನು ಮೇಕ್ ಮಾಡ್ಕೊಳ್ಳೋದಕ್ಕೆ. ಅಷ್ಟೇ ಹೊರತು ನೀವು ಸ್ಟಿಚ್ ಮಾಡಿಬಿಟ್ಟು ದಾರಾನ ಇಟ್ಕೊಂಡು ಎಳೆದ್ರೆ ಅದು ನೀಟಾಗಿ ಕಾಣಿಸೋದಿಲ್ಲ. ಎಲ್ಲದನ್ನು ಕೂಡ ಈ ರೀತಿ ಕೈಯಲ್ಲಿ ನಾನು ಪ್ರಿಲ್ಸನ್ನು ಇಟ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಟೈಮ್ ಟೇಕಿಂಗ್ ಅನ್ನೋದು ತಗೊಳ್ಳುತ್ತೆ. ಪೇಷನ್ಸಿಂದ ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಪ್ರಿಲ್ಸನ್ನು ಇಟ್ಕೊತಾ ಇದ್ದೀನಿ ಅಂತ. ನಾವಿಲ್ಲಿ ಕಡಿಮೆ ಕ್ಲಾತ್ ಇದ್ದವಾಗ ಪ್ರಿಲ್ಸನ್ನ ಸ್ವಲ್ಪ ದೂರಕ್ಕೆ ಇಟ್ಕೋಬೋದು. ಇನ್ನು ಜಾಸ್ತಿ ಕ್ಲಾತ್ ಇದ್ದವಾಗ ಪ್ರಿಲ್ಸ್ ಸೈಜನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗ್ಬೋದು. ಅಂದರೆ ಕ್ಲಾತು ಒಳಗಡೆಗೆ ಒಂದು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಪ್ರಿಲ್ಸ್ ಅಗಲ ಅನ್ನೋದು ಒಂದು ಅರ್ಧ ಇಂಚಷ್ಟು ಅಗಲನೇ ಬರೋ ಥರ ಇಟ್ಕೊಳ್ಳಿ. ನೋಡಿ, ನಾನು ಎಲ್ಲದನ್ನು ಕೂಡ ಈಗ ಪ್ರಿಲ್ಸನ್ನ ಇಟ್ಕೊಂಡು ರೆಡಿ ಮಾಡಿ ತಗೊಂಡು ಬಂದಿದ್ದೀನಿ. ಈಗ ಇವುಗಳನ್ನ ನಾವು ಹಾಕ್ಕೊಂಡಿದ್ವಲ್ವ ಲೈನಿಂಗ್ ಮೇಲೆ, ಸ್ಯಾಟಿನ್ ಲೈನಿಂಗ್ ಮೇಲೆ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಜೋಡಿಸ್ಕೊಳ್ಳೋಣ. ಅದಕ್ಕೂ ಮೊದಲು ಕೂಡ ಇಲ್ಲಿ ನಾರ್ಮಲ್ ಲೈನಿಂಗ್ ತಗೊಂಡಿದ್ದೆಲ್ಲ ನಾನು ಪಾಲಿಸ್ಟರ್ದು, ಅದನ್ನು ಕೆಳಗಡೆ ಸೈಡು ಅರ್ಧ ಇಂಚು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ಸ್ಯಾಟಿನ್ ಲೈನಿಂಗಿಗೂ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ಎರಡಕ್ಕೂ ಕೂಡ ಕೆಳಗಡೆ ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡು ನಂತರ ನಾನು ಈಗ ಪ್ರಿಲ್ಸನ್ನು ರೆಡಿ ಮಾಡ್ಕೊಂಡಿರೋವನ್ನು ಸ್ಟಿಚ್ಚನ್ನು ಹಾಕ್ಕೊತೀನಿ. ಲೈನಿಂಗ್ ಎರಡಕ್ಕೂ ಕೂಡ ಇದೇ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಂಡ್ಮೇಲೆ
ನೋಡಿ ಈಗ ನಾನು ಸುತ್ತಲೂ ಎಲ್ಲ ಕೂಡ ಈ ರೀತಿ ಲೈನ್ಗಳನ್ನ ಹಾಕ್ಕೊಂಡಿದ್ದೀನಿ. ಆ ಲೈನ್ ಮೇಲೇ ಈ ನೆಟ್ಟೆಡ್ ಫ್ರಾಕು ನೆಟ್ಟೆಡ್ ಕ್ಲಾತನ್ನು ನಾವು ಪ್ರಿಲ್ಸಿಟ್ಕೊಂಡಿದ್ದೀವಲ್ಲ ಅದನ್ನು ಜೋಡಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗೋಣ. ನೋಡಿ ಕಾಣಿಸ್ತಿದೆ ಅಲ್ವ ನಾನು ಯಾವ ರೀತಿ ಜೋಡಿಸ್ಕೊತಿದ್ದೀನಿ ಅಂತ. ಮೇಲೆಯಿಂದ ಈ ರೀತಿ ಪ್ರತಿಯೊಂದನ್ನು ಸ್ಟಿಚ್ ಮಾಡ್ಕೊಳ್ತಾ ಹೋಗಬೇಕು. ಮತ್ತು ಇವುಗಳಿಗೂ ಕೂಡ ಕಂಪಲ್ಸರಿ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಫಸ್ಟ್ ಒಂದು ಸಲ ನಾನೆಲ್ಲ ಸ್ಟಿಚ್ ಮಾಡ್ಕೊಬಿಟ್ಟು ನಂತರ ಅದ್ರ ಮೇಲೆ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಕೂಡ ಹಾಕ್ಕೊತೀನಿ. ಅದನ್ನು ಮತ್ತೆ ರಿಪೀಟ್ ತೋರಿಸೋದು ಬೇಡ ಅಂತ ಹಾಗೇ ಹೇಳ್ತಾ ಇದ್ದೀನಿ. ಇವಕ್ಕೂ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ, ಕಂಪಲ್ಸರಿ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದೆ ಅಲ್ವಾ, ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ ನಾವು ಎಕ್ಸ್ಟ್ರಾ ಬಿಟ್ಟಿರಬೇಕು ಅಂತ. ಇದು 3 ಇಂಚಿಗೆ ನಾವು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡವಲ್ಲ ನೆಟ್ ಕ್ಲಾತನ್ನು, ಮಾರ್ಕಿಂಗ್ ನಾವು 2.5 ಇಂಚಿಗೆ ಹಾಕ್ಕೊಂಡಿದ್ದೀವಿ. ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಈ ಕಡೆ ಎಡ್ಜಿಗೆ ಎಕ್ಸ್ಟ್ರಾ ಬರೋದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈಗ ಇದನ್ನು ಮೇಲೆಗೆ ಇಟ್ಬಿಟ್ಟು ಈಗ ಸೆಕೆಂಡ್ ಲೇಯರನ್ನು ಸ್ಟಿಚ್ ಮಾಡ್ಕೊಳ್ಳಿ. ಪ್ರತಿಯೊಂದನ್ನು ಕೂಡ ಸೇಮ್ ಇದೇ ರೀತಿಯೇ ಕರೆಕ್ಟಾಗಿ ಆ ಲೈನ್ ಮೇಲೇ ಜೋಡಿಸ್ಕೊಳ್ತಾ ನೀವು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬನ್ನಿ. ಕರೆಕ್ಟಾಗಿ ಬರುತ್ತೆ. ತುಂಬಾ ಈಸಿಯಾಗಿ ನಾವು ಈ ಫ್ರಾಕನ್ನು ಎಲ್ಲರೂ ಕೂಡ, ನಮ್ಮ ಕಟ್ಟಿಂಗ್ ಸ್ಟಿಚಿಂಗ್ ಬರಲ್ಲ ಅನ್ನೋರು ಕೂಡ ನಿಧಾನಕ್ಕೆ ನೀವು ಟ್ರೈ ಮಾಡಿದ್ರೆ ಕಂಪಲ್ಸರಿ ಸ್ಟಿಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋಗಬೇಕು. ಒಂದೊಂದನ್ನೇ ನಾನು ಇಲ್ಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಒಂದಾದ ಮೇಲೆ ಒಂದನ್ನು ಮೇಲೆಯಿಂದನೇ ಸ್ಟಿಚ್ ಮಾಡ್ಕೊಳ್ಳಿ. ಕೆಳಗಡೆಯಿಂದ ಸ್ಟಿಚ್ ಮಾಡಿದ್ರೆ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ, ಸೊ ಹಾಗಾಗಿ ಮೇಲೆಯಿಂದನೇ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀವು ಕೂಡ ಹಾಗೇ ಟ್ರೈ ಮಾಡಿ. ಹೀಗೆ ನೋಡಿ ಎಲ್ಲದನ್ನು ನಾನೀಗ ಕೆಳಗಡೆವರೆಗೂ ಕೂಡ ಫುಲ್ಲು ಸ್ಟಿಚ್ಚನ್ನು ಮಾಡ್ಕೊಂಡಿದ್ದೀನಿ. ಹೀಗೆ ಮಾಡ್ಕೊಂಡ್ಮೇಲೆ ಈಗ ಇದ್ರ ಮೇಲೆ ನಾವು ಲೈನಿಂಗನ್ನು ಸ್ಟಿಚ್ ಮಾಡ್ಕೊಂಡಿದ್ವಲ್ವ, ಬಾಡಿ ಪಾರ್ಟನ್ನು ಇಟ್ಕೊಳ್ತಾ ಇದ್ದೀನಿ. ನಂತರ ಇದ್ರ ಮೇಲೆ ಲೈನಿಂಗನ್ನು ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಇಲ್ಲಿ ಕೂಡ ನಾವು ಸ್ಟಿಚಿಂಗ್ ಮಾರ್ಜಿಂಗ್ ಅನ್ನೋದು ಒಳಗಡೆಗೆ ಹೋಗೋ ಥರ ಮೇಲೆಗೆ ಕಾಣಿಸ್ತೀರ ಸ್ಟಿಚ್ ಮಾಡ್ಕೋಬೋದು. ಫಸ್ಟು ನಾನು ನೆಟ್ಟೆಡ್ ಕ್ಲಾತನ್ನು ಇಟ್ಕೊಂಡು ನಾವು ಸ್ಯಾಟಿನ್ ಲೈನಿಂಗ್ ಮೇಲೆ ಸ್ಟಿಚ್ ಮಾಡಿದ್ವಲ್ಲ ಅದು, ನಂತರ ಬಾಡಿ ಪಾರ್ಟು, ನಂತರ ಈಗ ಇದು ಲೈನಿಂಗನ್ನು ಇಟ್ಕೊತಾ ಇದ್ದೀನಿ. ಕಾಣಿಸ್ತಿದೆ ಅಲ್ವಾ? ಹೀಗೆ ಜೋಡಿಸ್ಕೊಂಡು ಮೂರಕ್ಕೂ ಸೇರಿಸಿ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಕಾಣಿಸ್ತಿದೆ ಅಲ್ವಾ ನಾನು ಯಾವ ರೀತಿ ಜೋಡಿಸ್ಕೊಂಡಿದ್ದೀನಿ ಅನ್ನೋದನ್ನು. ಹೀಗೆ ಜೋಡಿಸ್ಕೊಂಡಾಗ ಲೈನಿಂಗು ರಾಂಗ್ ಸೈಡ್ಗೆ ಹೋಗುತ್ತೆ, ನಂತರ ಮಾರ್ಜಿನ್ ಕೂಡ ಒಳಗಡೆಗೆ ಹೋಗುತ್ತೆ. ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ಮಕ್ಕಳಿಗೆ ಚುಚ್ಚದೆ ಇರಿಟೇಟ್ ಆಗದೆ ಇರುತ್ತೆ. ಹಾಗಾಗಿ ಮಾರ್ಜಿನ್ ಅನ್ನೋದು ನಾನು ಮೇಲೆಗೆ ಕಾಣಿಸ್ದೆ ಒಳಗಡೆಗೆ ಹೋಗೋ ಥರ ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಕಂಪಲ್ಸರಿ. ಸಿಂಗಲ್ ಹಾಕಿದ್ರೆ ಮತ್ತೆ ನಾವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಓಪನ್ ಆದಾಗ. ಸೊ ಈಗ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೋಡಿ, ಈಗ ಅದ್ರ ಮೇಲೆ ನಾನು ಮತ್ತೆ ಇನ್ನೂ ಒಂದು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ. ಈ ರೀತಿ ಕಂಪಲ್ಸರಿ ನೀವು ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡಿಕೊಂಡ್ರೆ ಈಗ ನೋಡಿ ಡಬಲ್ ಸ್ಟಿಚ್ ಆಯಿತು. ಈಗ ಲೈನಿಂಗನ್ನು ಹಿಂದೆಗೆ ಹಾಕ್ತೀನಿ. ನಿಮಗೆ ತೋರಿಸ್ತೀನಿ ನಾನು ಮಾರ್ಜಿನ್ ಯಾವ ರೀತಿ ಒಳಗಡೆಗೆ ಹೋಗಿದೆ ಅಂತ. ನೋಡಿ ಕಾಣಿಸ್ತಿದೆ ಅಲ್ವ ಮಾರ್ಜಿನ್ ಇದು ಬಾಟಮ್ ಲೈನಿಂಗು ಮೇನ್ ಕ್ಲಾತ್ ಎರಡೂ ಕೂಡ ನಮಗೆ ಇಲ್ಲಿ ಲೈನಿಂಗ್ ನೋಡಿ ಕಾಣಿಸ್ತೀರಾ ಇರುತ್ತೆ. ಹೀಗೆ ಸ್ಟಿಚ್ ಮಾಡಿದ್ಮೇಲೆ ಈಗ ಸೈಡ್ ಫಿಟ್ಟಿಂಗನ್ನು ಮಾಡ್ಕೊಳ್ಳೋಣ. ಒಂದು ಸೈಡ್ ಆಲ್ರೆಡಿ ನಾವು ಸೈಡ್ ಫಿಟ್ಟಿಂಗ್ ಮಾಡಿದ್ವಿ. ಇಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ಫಸ್ಟ್ ನಾನು ಎಡ್ಜಿಗೆ ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬಾಟಮನ್ನು ಕೂಡ ಹಾಗೇ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತೀನಿ. ಬಾಟಮಲ್ಲಿ ನಾವು ಪ್ರಿಲ್ಸನ್ನು ಇಟ್ಟಿದ್ದೀವಲ್ಲ, ಆ ಪ್ರಿಲ್ಸನ್ನು ಒಂದೊಂದನ್ನೇ ನೀಟಾಗಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನಮಗೆ ಹಿಂಗಂದ್ರೆ ಸ್ಟಿಚ್ ಬಿತ್ತು ಅಂತಂದರೆ ಅಲ್ಲಿ ನೋಡೋದಕ್ಕೆ ಚೆನ್ನಾಗಿ ಕಾಣಿಸೋದಿಲ್ಲ. ಹಾಗಾಗಿ ಪ್ರಿಲ್ಸನ್ನು ಕರೆಕ್ಟಾಗಿ ಈ ರೀತಿ ಜೋಡಿಸ್ಕೊಳ್ತಾ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಹೀಗೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ ನಿಮಗೆ ಈ ನೆಟ್ಟೆಡ್ ಫ್ರಾಕ್ ಕ್ಲಾತ್ ಇರುತ್ತಲ್ವ, ಅದು ಸ್ವಲ್ಪ ಹೆಚ್ಚು ಕಡಿಮೆ ಬಂದಿರುತ್ತೆ. ಅದನ್ನು ನಾವು ನಂತರ ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಯಾಕೆಂದರೆ ಪ್ರಿಲ್ಸ್ ಇಟ್ಟವಾಗ ಕೆಳಗಡೆ ಸೈಡು ಜಾಸ್ತಿ ಕಾಣಿಸೋದು ಆ ರೀತಿ ಆಗ್ತಿರುತ್ತೆ. ಆ ಎಕ್ಸ್ಟ್ರಾ ಇರೋದನ್ನು ನಾನೀಗ ನೀಟಾಗಿ ಕಟ್ ಮಾಡ್ಕೊಬಿಡ್ತೀನಿ. ಕಟ್ ಮಾಡಿಕೊಂಡು ನಂತರ ನಾವು ಎಕ್ಸ್ಟ್ರಾ ಮಾರ್ಜಿನ್ 1.5 ಇಂಚ್ ಬಿಟ್ಟಿದ್ವಲ್ವ, ಅದನ್ನು ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. ಈಗ ಮಾರ್ಜಿನನ್ನು ಬಿಟ್ಟು ಸ್ಟಿಚ್ ಹಾಕ್ಕೊಳ್ತಾ ಇದನ್ನು ಕೂಡ ಬಾಟಮನ್ನು ಕೂಡ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕು. ಬಾಟಮ್ಗೆ ನಾವು
1.5 ಇಂಚು ಲೈನಿಂಗನ್ನು ಬಿಡೋ ಅವಶ್ಯಕತೆ ಇಲ್ಲ. ಹಾಗೆಯೇ ನಾವು ಹಿಂದ್ಗಡೆ ಸೈಡು ಟ್ಯಾಗ್ ಕಟ್ಟೋದಕ್ಕೆ ಬಿಟ್ಟಿದ್ವಲ್ವ, ಅದನ್ನು ಕೂಡ ನೀಟಾಗಿ ಒಂದು ಸಲ ಸೆಟ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಅದ್ರ ಮೇಲೆ ಕೂಡ ಸ್ಟಿಚ್ ಬಂದುಬಿಡುತ್ತೆ. ಹೀಗೆ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಇದು ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಈಗ ಇದು ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ಫ್ರಾಕ್ ಎಲ್ಲ ಕೂಡ ಕಂಪ್ಲೀಟ್ ಆದಮೇಲೆ ನೋಡಿ ಈ ರೀತಿ ಇದೆ. ತುಂಬಾ ಬ್ಯೂಟಿಫುಲ್ಲಾಗಿ ಬಂದಿದೆ. ನಾನಿಲ್ಲಿ ಫುಲ್ ಲೆಂತ್ ಫ್ರಾಕ್ ಹೊಲ್ದಿಲ್ಲ, ಹಾಫ್ ಲೆಂತ್ಗೆ ಶಾರ್ಟ್ ಫ್ರಾಕನ್ನು ಹೊಲ್ದಿದ್ದೀನಿ. ತುಂಬಾ ಬ್ಯೂಟಿಫುಲ್ಲಾಗಿದೆ, ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.